ಸ್ನೇಹಿತರೆ ನಮಸ್ಕಾರ. ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಬಿಟ್ಕಾಯಿನ್ ಬೆಲೆ ಈ ವರ್ಷ 2024ರ ಅಂತ್ಯದ ಒಳಗೆ ಒಂದು ಬಿಟ್ಕಾಯಿನ್ ಬೆಲೆ 1 ಕೋಟಿ ರೂಪಾಯಿ ದಾಟುವ ಸಾಧ್ಯತೆ ಇದೆಯಾ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈಗ ಸದ್ಯಕ್ಕೆ ಬಿಟ್ಕಾಯಿನ್ ಬೆಲೆ $60,000 ರಿಂದ $65,000 ಏರಿಳ್ತಾ ಕಾಣ್ತಾ ಇದೆ. $65,000 ಕಡೆ ಹೋಗುತ್ತೆ, ಮತ್ತೆ $60,000 ಕಡೆ ಬರುತ್ತೆ. ಇದೇ ರೇಂಜಲ್ಲಿ ಟ್ರೇಡ್ ಆಗ್ತಾ ಬರ್ತಾ ಇದೆ ಕಳೆದ 3-4 ತಿಂಗಳಿಂದ. ಓಕೆನಾ? ಮತ್ತೆ ಸ್ಪಾಟ್ ಬಿಟ್ಕಾಯಿನ್ ETF-ಗಳು ಅಮೆರಿಕದಲ್ಲಿ ಅಪ್ರೂವಲ್ ಆಗಿರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ಈಗ ಬಿಟ್ಕಾಯಿನ್ ETF-ಗಳು ಟ್ರೇಡ್ ಆಗ್ತಾ ಬರ್ತಾ ಇದೆ. ಇದು ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಒಂದು ಒಳ್ಳೆಯ ಬೆಳವಣಿಗೆ ಬಿಟ್ಕಾಯಿನ್ ವಿಚಾರದಲ್ಲಿ. ದಿಸ್ ಇಸ್ ರಿಯಲಿ ಆನ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಕ್ಯಾಪಿಟಲ್ ಇನ್ಫ್ಲೋ ಈ ವಿಚಾರದಲ್ಲಿ ಮಾತಾಡೋದಾದ್ರೆ, ಅಮೆರಿಕದಲ್ಲಿ ಬಿಟ್ಕಾಯಿನ್ ETF-ಗಳು ಅಪ್ರೂವಲ್ ಆಗಿ ಟ್ರೇಡ್ ಆಗ್ತಿದ್ರೂ ಸಹ ಕ್ಯಾಪಿಟಲ್ ಇನ್ಫ್ಲೋ ಕ್ವಿಕ್ ಆಗಿ ಮಾರ್ಕೆಟ್ಗೆ ಬರುತ್ತೆ. ಬಿಲಿಯನ್ಸ್ ಟ್ರಿಲಿಯನ್ಸ್ ಆಫ್ ಡಾಲರ್ಸ್ನ ಒಳರಿವು ಬಿಟ್ಕಾಯಿನ್ಗೆ ಬರುತ್ತೆ ಅಂತೇಳಿ ಕೆಲವರು ಊಹಿಸಲಾಗಿತ್ತು. ಆದರೆ ಪ್ರಾಕ್ಟಿಕಲಿ ಈ ರೀತಿ ಆಗಲ್ಲ. ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಿಂದ ಕ್ಯಾಪಿಟಲ್ ಇನ್ಫ್ಲೋ ಬಿಟ್ಕಾಯಿನ್ ಕಡೆ ಮುಖ ಮಾಡಬೇಕು ಅಂತಂದ್ರೆ ಅದು ಗ್ರಾಜುಯಲಿ ಆಗ್ತಾ ಹೋಗುತ್ತೆ. ಮಾರ್ಕೆಟ್ ಸ್ಪೆಷಲಿಸ್ಟ್ಗಳು ಏನು ಹೇಳ್ತಾರೆ ಅಂತಂದ್ರೆ, ಯಾವುದೇ ಹೊಸ ETF-ಗಳು ಅಪ್ರೂವಲ್ ಆಗಿ ಟ್ರೇಡ್ ಆಗ್ತಾ ಇದ್ದಂತಹ ದಿನದಿಂದ ಹಿಡಿದು 90 ದಿನಗಳವರೆಗೆ ಯಾವ ರೀತಿ ಇನ್ಫ್ಲೋ ಬರುತ್ತೆ, ಯಾವ್ಯಾವ ಸೆಕ್ಟರ್ಗಳಿಂದ ಬರ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಇನ್ಫ್ಲೋ ಬರ್ತಾ ಇದೆ, ಮತ್ತು ಬಿಟ್ಕಾಯಿನ್ ವಿಚಾರದಲ್ಲಿ ಯಾಕಂದ್ರೆ ಅಂಡರ್ಲೈಯಿಂಗ್ ಅಸೆಟ್ ಬಿಟ್ಕಾಯಿನ್ ಇರೋದ್ರಿಂದ ಬಿಟ್ಕಾಯಿನ್ ನ ಕಸ್ಟಡಿ ಯಾವ ರೀತಿ ನಡೀತಾ ಇದೆ, ಯಾಕಂದ್ರೆ ಬಿಟ್ಕಾಯಿನ್ ನ ಕಸ್ಟಡಿ ಇನ್ನೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಕೊಟ್ಟಿರ್ತಾರೆ ಅಥವಾ ಯಾವ್ದಾದ್ರು ಒಂದು ಎಕ್ಸ್ಚೇಂಜ್ಗೆ ಕೊಟ್ಟಿರ್ತಾರೆ. ಈ ಒಂದು ಅಮೆರಿಕದ ETF-ಗಳ ವಿಚಾರದಲ್ಲಿ ಕಾಯಿನ್ ಬೇಸ್ಗೆ ಬಿಟ್ಕಾಯಿನ್ ನ ಸೆಲ್ಫ್ ಕಸ್ಟಡಿ ಕೊಟ್ಟಿದ್ದಾರೆ. ಅದು ಯಾವ ರೀತಿ ನಡೀತಾ ಹೋಗ್ತಾ ಇದೆ ಅಂತ ವಿಚಾರದಲ್ಲಿ ಮತ್ತು ಮಾರ್ಕೆಟ್ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾ ಇದೆ ಇತ್ಯಾದಿ ಪ್ಯಾರಾಮೀಟರ್ಗಳನ್ನ ಈ 90 ದಿನಗಳಲ್ಲಿ ಗಮನಿಸಲಾಗುತ್ತೆ. ಬಿಟ್ಕಾಯಿನ್ ETF-ಗಳು ಅಪ್ರೂವಲ್ ಆಗಿ ಟ್ರೇಡ್ ಆಗ್ತಿದ್ರು ಸಹ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಅದರಲ್ಲೂ ಕೂಡ ಬಹುತೇಕ ರಿಟೇಲ್ ಮೈಂಡ್ಸೆಟ್ ಈಗಲೂ ಕೂಡ ಬಿಟ್ಕಾಯಿನ್ ಅಂತಂದ್ರೆ ಒಂದು ರಿಸ್ಕ್ ಆನ್ ಅಸೆಟ್ ಅಂತಲೇ ಭಾವಿಸಿದ್ದಾರೆ. ಆದ್ರೆ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಬಿಟ್ಕಾಯಿನ್ ಇಸ್ ಎ ಲೆಸ್ ರಿಸ್ಕ್ ಅಸೆಟ್. ಇದು ಮುಂದಿನ ದಿನಗಳಲ್ಲಿ ಹೆಚ್ಚು ಜನರಿಗೆ ಗೊತ್ತಾಗ್ತಾ ಹೋಗುತ್ತೆ. ಇವೆಂಚುಯಲಿ ಇಟ್ ವಿಲ್ ಹ್ಯಾಪನ್. ಬಿಟ್ಕಾಯಿನ್ ಒಂದು ಲೆಸ್ ರಿಸ್ಕ್ ಅಸೆಟ್ ಅಂತ ಹೆಚ್ಚು ಜನಕ್ಕೆ ಗೊತ್ತಾಗ್ತಾ ಹೋದಂಗೆ ಇನ್ನೂ ಹೆಚ್ಚು ಇನ್ಸ್ಟಿಟ್ಯೂಷನ್ಗಳು, ರಿಟೈಲ್ ಪೀಪಲ್ ಬಿಟ್ಕಾಯಿನ್ ಕಡೆಗೆ ಒಲವು ವ್ಯಕ್ತಪಡಿಸ್ತಾರೆ. ಹೆಚ್ಚಿನ ಒಳಹರಿವು ಬಿಟ್ಕಾಯಿನ್ಗೆ ಬರುತ್ತೆ ಎಲ್ಲಾ ಸೆಕ್ಟರ್ಗಳಿಂದ. ಸೊ ಗ್ರಾಜುಯಲಿ ಏನಾಗುತ್ತೆ ಅಂತಂದ್ರೆ 1%, 2%, 3%, 4% ಇಂದ ಈ ಒಂದು ಪರ್ಸೆಂಟೇಜ್ ಆಫ್ ಅಲೋಕೇಶನ್ ಇಂಟು ಬಿಟ್ಕಾಯಿನ್ ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು ಬಿಟ್ಕಾಯಿನ್ ಇಸ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಅಸೆಟ್ ಇನ್ ದ ವರ್ಲ್ಡ್. ದೇರ್ ಇಸ್ ನೋ ಸೆಕೆಂಡ್ ಬೆಸ್ಟ್. The companies may prefer self-custody option rather than Bitcoin ETFs. ಕೆಲವು ಸಂಸ್ಥೆಗಳು ಬಿಟ್ಕಾಯಿನ್ ETF ನ ಬದಲು ದ ಅಂಡರ್ಲೈಯಿಂಗ್ ಅಸೆಟ್ ಬಿಟ್ಕಾಯಿನ್ ಗಳನ್ನೇ ಖರೀದಿ ಮಾಡಬಹುದು. ಈಗಾಗಲೇ ಕೆಲವೊಂದು ಸಂಸ್ಥೆಗಳು, ಟೆದರ್ ಅನ್ನುವಂಥ ಸಂಸ್ಥೆ ಉದಾಹರಣೆಗೆ, ಅವರು ಡೈರೆಕ್ಟ್ ಬಿಟ್ಕಾಯಿನ್ ಗಳನ್ನೇ ಖರೀದಿ ಮಾಡ್ತಾ ಇದ್ದಾರೆ, ಬಿಟ್ಕಾಯಿನ್ ETF ನ ಖರೀದಿ ಮಾಡ್ತಾ ಇಲ್ಲ. ಯಾಕೆಂತಂದ್ರೆ ಬಿಟ್ಕಾಯಿನ್ ಗಳನ್ನ ಖರೀದಿ ಮಾಡಿ ನಮ್ಮ ಸೆಲ್ಫ್ ಕಸ್ಟಡಿಗೆ ತಗೊಂಡ್ರೆ ಅದ್ರ ಯಾವುದೇ ರೀತಿ ರಿಸ್ಕ್ ಇರೋದಿಲ್ಲ. ಆದ್ರೆ ಬಿಟ್ಕಾಯಿನ್ ETF ನ ಏನಾದ್ರು ಖರೀದಿ ಮಾಡಿದ್ರೆ ಬೇರೊಂದು ಎಕ್ಸ್ಚೇಂಜ್ ಬಿಟ್ಕಾಯಿನ್ ಗಳನ್ನ ಕಸ್ಟಡಿಗೆ ತಗೊಂಡಿರುತ್ತೆ. ಅಂದ್ರೆ ನಮ್ಮ ಹತ್ರ ರಿಯಲ್ ಬಿಟ್ಕಾಯಿನ್ ಇರೋದಿಲ್ಲ, ಬಿಟ್ಕಾಯಿನ್ ಬೇರೆಯವ್ರ ಹತ್ರ ಇರುತ್ತೆ, ಬಿಟ್ಕಾಯಿನ್ ETF ನಮ್ಮ ಹತ್ರ ಇರುತ್ತೆ. ಅಂದ್ರೆ ನಮ್ಮ ಹತ್ರ ಚಿನ್ನ ಇರೋದಿಲ್ಲ, ಚಿನ್ನದ ಶೇರ್ ಇರುತ್ತೆ. ಹಾಗಾಗಿ ಬಿಟ್ಕಾಯಿನ್ ಬೇಕಾ, ಬಿಟ್ಕಾಯಿನ್ ETFs ಬೇಕಾ ಅಂತಂದ್ರೆ ನನ್ನ ಪ್ರಕಾರ ಬಿಟ್ಕಾಯಿನ್ ಅನ್ನೇ ಸೆಲ್ಫ್ ಕಸ್ಟಡಿಗೆ ತಗೊಳ್ಳೋದಿದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅದ್ರ ಯಾವುದೇ ರೀತಿ ರಿಸ್ಕ್ ಇರೋದಿಲ್ಲ. ನಮ್ಮ ಬಿಟ್ಕಾಯಿನ್ ಅನ್ನ ಯಾರು ಕೂಡ ಹ್ಯಾಕ್ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಬಿಟ್ಕಾಯಿನ್ ETFs ಅಲ್ಲಿ ಹೇಗಾಗುತ್ತೆ ಅಂದ್ರೆ, ಈಗ ಯಾವುದೇ ರೀತಿ ಜೆರೋದಾ ಮತ್ತೆ ಅಬ್ಸ್ಟ್ರಾಕ್ಟ್ ಆಪ್ಗಳು ಏನಿದಾವೆ ನಮ್ಮ ದೇಶದಲ್ಲಿ, ಡೈರೆಕ್ಟ್ ಆಗಿ ಯಾವುದೇ ಶೇರ್ಗಳನ್ನ ಬೈ ಅಥವಾ ಸೆಲ್ ಮಾಡೋದಕ್ಕೆ ಒಂದು ಈಸಿ ಇಂಟರ್ಫೇಸ್ ಸಿಗುತ್ತೆ. ಸೊ ಬಿಟ್ಕಾಯಿನ್ ETF ಆ ಒಂದು ಈಸಿ ಇಂಟರ್ಫೇಸ್ ನ ಪ್ರೊವೈಡ್ ಮಾಡ್ತಾ ಇದೆ. ಬಿಟ್ಕಾಯಿನ್ ಸೆಲ್ಫ್ ಕಸ್ಟಡಿ ಹೇಗೆ ಮಾಡಬೇಕು, ಯಾವ ವ್ಯಾಲೆಟ್ ನ ಚೂಸ್ ಮಾಡಬೇಕು, ಯಾವ ಸಾಫ್ಟ್ವೇರ್ ನ ಯೂಸ್ ಮಾಡಬೇಕು, ಹೇಗೆ ರಿಕ್ವೆಸ್ಟ್ ಕಳಿಸಬೇಕು, ಹೇಗೆ ರೆಸ್ಪಾನ್ಸ್ ನ ತಗೊಳ್ಬೇಕು, ಈ ಎಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ ಗಳನ್ನ ಬಿಟ್ಕಾಯಿನ್ ETFs ಅಲ್ಲಿ ಒಂದು ಎಲಿಮಿನೇಟ್ ಮಾಡಿಬಿಡುತ್ತೆ. ಅಂದ್ರೆ ಬಿಟ್ಕಾಯಿನ್ ETF ನಲ್ಲಿ ಈಸಿಯಾಗಿ ಬೈ ಮಾಡಬಹುದು, ಈಸಿಯಾಗಿ ಸೆಲ್ ಮಾಡಬಹುದು, ಈಸಿಯಾಗಿ ಲಿಕ್ವಿಡೇಟ್ ಮಾಡಬಹುದು. ಆದ್ರೆ ದ ಅಂಡರ್ಲೈಯಿಂಗ್ ಅಸೆಟ್ ಬಿಟ್ಕಾಯಿನ್ ನಮ್ಮ ಹತ್ರ ಇರೋದಿಲ್ಲ. ಸೊ ಇದೊಂಥರ ಟ್ರೇಡ್ ಆಫ್ಸ್ ಅಂತ ಹೇಳ್ಬೋದು. ಬಿಟ್ಕಾಯಿನ್ ಬೇಕಾ, ಬಿಟ್ಕಾಯಿನ್ ETF ಬೇಕಾ ಅಂತೇಳಿ ಅವರವರ ವಿಚಾರಕ್ಕೆ ಸಂಬಂಧಪಟ್ಟದಾಗಿರ್ತದೆ. ನನ್ನ ಕೇಳಿದ್ರೆ ದ ರಿಯಲ್ ಬಿಟ್ಕಾಯಿನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸ್ವಲ್ಪ ಅಲೋಕೇಶನ್ ಬೇಕಾದ್ರೆ ಬಿಟ್ಕಾಯಿನ್ ETF ಕಡೆ ಹೋಗ್ಬೋದು. ಬಿಟ್ಕಾಯಿನ್ ವೋಲಟಾಲಿಟಿ ಇಸ್ ಎ ಫೀಚರ್, ನಾಟ್ ಟು ವರಿ. ಓಕೆನಾ? ಬಿಟ್ಕಾಯಿನ್ ನಲ್ಲಿ ವೋಲಟಾಲಿಟಿ ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದೆ ಕೂಡ ಇರುತ್ತೆ. ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದರಲ್ಲಿ ಯಾವುದೇ ರೀತಿ ಆತಂಕ ಬೇಡ. ಅತಿ ಹೆಚ್ಚು ವೋಲಟಾಲಿಟಿಯಿಂದ ಬಿಟ್ಕಾಯಿನ್ ಬೆಲೆ ಏನಾದರೂ ಕಮ್ಮಿ ಆದರೆ ಅದನ್ನು ಒಳ್ಳೆ ಆಪರ್ಚುನಿಟಿ ಅಂತ ನಾವು ತಗೊಳ್ಬೇಕು. ಆವಾಗ ಬಿಟ್ಕಾಯಿನ್ ಬೆಲೆ ಒಂದು 20%, 30%, 40% ಡಿಸ್ಕೌಂಟ್ ಸಿಗ್ತಾ ಇರುತ್ತೆ.
ಆಗ ಇನ್ನೂ ಹೆಚ್ಚು ಬಿಟ್ಕಾಯಿನ್ ಅನ್ನು ಖರೀದಿ ಮಾಡಬೇಕು. ಯಾಕೆಂತಂದ್ರೆ ಬಿಟ್ಕಾಯಿನ್ ಬೆಲೆ ವರ್ಷಗಳು ಕಳೆದಂತೆ ಮೇಲೆ ಹೋಗ್ತಾ ಇರುತ್ತೆ ಹೊರತು ವರ್ಷಗಳು ಕಳೀತಾ ಹೋದಂತೆ ಬಿಟ್ಕಾಯಿನ್ ಬೆಲೆ ಕೆಳಗೆ ಹೋಗೋದಿಲ್ಲ. ಯಾಕಂದ್ರೆ ಬಿಟ್ಕಾಯಿನ್ ಡಿಸೈನ್ ಆಗಿರೋದೇ ಮೇಲಕ್ಕೆ ಹೋಗೋದಕ್ಕೆ. ಬಿಟ್ಕಾಯಿನ್ ಇಸ್ ಮ್ಯಾಥಮೆಟಿಕಲಿ ಪ್ರೋಗ್ರಾಮ್ಡ್ ಆರ್ ಡಿಸೈನ್ ಟು ಗೋ ಅಪ್ ಆಲ್ವೇಸ್ ಓವರ್ ದ ಇಯರ್ಸ್. ಓಕೆ, ಹಾಗಾಗಿ ಬಿಟ್ಕಾಯಿನ್ ವೋಲಟಾಲಿಟಿ ಜಾಸ್ತಿ ಇದೆ, ಅದು ಮೇಲೆ ಹೋಗ್ತಾ ಇದೆ, ಕೆಳಗಡೆ ಹೋಗ್ತಾ ಇದೆ ಅಂತ ಹೇಳಿ ಆತಂಕ ಪಡಬೇಡಿ. ಬಿಟ್ಕಾಯಿನ್ ವೋಲಟಾಲಿಟಿ ಇದೆ ಫೀಚರ್, ನಾಟ್ ಎ ಬಗ್. ಒಟ್ಟಾರೆಯಾಗಿ ಹೇಳೋದಾದ್ರೆ ಬಿಟ್ಕಾಯಿನ್ ETF ನ ಡಿಮ್ಯಾಂಡ್ ಇಂದ ಬಿಟ್ಕಾಯಿನ್ ಬೆಲೆ ಅತಿ ಶೀಘ್ರದಲ್ಲೇ ಒಂದು ಬಿಟ್ಕಾಯಿನ್ಗೆ 1 ಕೋಟಿ ರೂಪಾಯಿ ದಾಟುವ ಎಲ್ಲಾ ಸಾಧ್ಯತೆ ಇದೆ. ನಿಮಗೆ ಗೊತ್ತಿರಬಹುದು, ಹಾವಿಂಗ್ ಕಳೆದ ಏಪ್ರಿಲ್ನಲ್ಲೇ ಆಯಿತು, ಕಳೆದ ತಿಂಗಳು ಏಪ್ರಿಲ್ನಲ್ಲೇ ಆಗಿದೆ. ಇದರಿಂದ 900 ಬಿಟ್ಕಾಯಿನ್ ಏನ್ ಬರ್ತಾ ಇತ್ತು ಹಿಂದೆ, ಅದು 450 ಬಿಟ್ಕಾಯಿನ್ ಪ್ರತಿದಿನಕ್ಕೆ ಇಳಿದಿದೆ. ಸಪ್ಲೈ ಶಾಕ್ ಮಾರ್ಕೆಟಿಗೆ ಎಫೆಕ್ಟ್ ಆಗಬೇಕು ಅಂತಂದ್ರೆ ಇನ್ನು ಕನಿಷ್ಠ ಕೆಲವೊಂದು ತಿಂಗಳುಗಳು ಬೇಕಾಗುತ್ತೆ. ಯಾಕಂದ್ರೆ ಎಕ್ಸ್ಚೇಂಜ್ ನಲ್ಲಿ ಈಗಾಗಲೇ ಒಂದಿಷ್ಟು ಬಿಟ್ಕಾಯಿನ್ ಇದೆ, ಆ ಬಿಟ್ಕಾಯಿನ್ ಎಲ್ಲ ಖಾಲಿ ಆಗಬೇಕು. ETF ನಿಂದ ಬರ್ತಾ ಇರ್ತಕ್ಕಂಥ ಡಿಮ್ಯಾಂಡ್ ಇಂದ ಪ್ರತಿದಿನಕ್ಕೆ ಸುಮಾರು 1000ರಿಂದ 1500 2000 ಬಿಟ್ಕಾಯಿನ್ ವರೆಗೂ ಬಿಟ್ಕಾಯಿನ್ ಖರೀದಿ ನಡೀತಾ ಇದೆ. ಬಟ್ ಸೆಲ್ಲಿಂಗ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ನಡೀತಾ ಇದೆ. ಯಾಕಂದ್ರೆ ಬಿಟ್ಕಾಯಿನ್ ಈಗ ಆಲ್ ಟೈಮ್ ಹೈಯಲ್ಲಿ ನಡೀತಾ ಇರೋದ್ರಿಂದ ಸೊ ಇವೆಂಚುಲಿ ಸೆಲ್ಲರ್ಸ್ ಎಕ್ಸಾಸ್ಟ್ ಆಗ್ತಾರೆ. ETF ನಿಂದ ಡಿಮ್ಯಾಂಡ್ ಇನ್ನೂ ಜಾಸ್ತಿ ಆಗುತ್ತೆ. ಹಾವಿಂಗ್ ಎಫೆಕ್ಟ್ ಕೆಲವೇ ತಿಂಗಳುಗಳಲ್ಲಿ ಅದರ ಒಂದು ಎಫೆಕ್ಟ್ ಏನಾಗಿದೆ ಅದು ಮಾರ್ಕೆಟಿಗೆ ಅಪ್ಲೈ ಆಗುತ್ತೆ. ಬಿಟ್ಕಾಯಿನ್ ಪ್ರೈಸ್ ವಿಲ್ ಸೂನ್ ರೀಚ್ $1,00,000. ಇಂಡಿಯನ್ ರುಪೀಸ್ ಅಲ್ಲಿ ಹೇಳಬೇಕು ಅಂತಂದ್ರೆ 1 ಕೋಟಿ ರೂಪಾಯಿಗೂ ಹೆಚ್ಚಿನ ಬೆಲೆಯನ್ನ ದಾಟಿ ಬಿಟ್ಕಾಯಿನ್ ಮುಂದೆ ಹೋಗುತ್ತೆ. ಇದೇ ವರ್ಷದ ಒಳಗೆ ಇದಾಗುವ ಎಲ್ಲಾ ಸಾಧ್ಯತೆ ಇದೆ. ನನ್ನ ಪ್ರಕಾರ ಕೇಳೋದಾದ್ರೆ ಇಟ್ಸ್ 99% ಪ್ರಾಬಬಿಲಿಟಿ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಹೀಗೆ ಆಗುತ್ತೆ ಅಂತ ಯಾರು ಹೇಳಕ್ ಆಗೋದಿಲ್ಲ. ಇಟ್ಸ್ ಎ ಪ್ರಾಬಬಿಲಿಟಿ. ಬಿಟ್ಕಾಯಿನ್ ಡಿಮ್ಯಾಂಡ್ ಹೇಗಿದೆ, ಯಾರೆಲ್ಲ ಸೆಲ್ ಮಾಡ್ತಾ ಇದ್ದಾರೆ, ಹೇಗೆ ಡಿಮ್ಯಾಂಡ್ ಬರ್ತಾ ಇದೆ, ಮತ್ತೆ ಹೊಸ ಸಪ್ಲೈ ಹೇಗೆ ಬರ್ತಾ ಇದೆ, ಇವೆಲ್ಲ ವಿಚಾರದಲ್ಲಿ ಹೇಳೋದಾದ್ರೆ ಬಿಟ್ಕಾಯಿನ್ ಬೆಲೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಈ ವರ್ಷದ ಅಂತ್ಯದ ಒಳಗೆ ಬಿಟ್ಕಾಯಿನ್ ಬೆಲೆ 1 ಕೋಟಿ ದಾಟುವ ಎಲ್ಲಾ ಸಾಧ್ಯತೆಯೂ ಇದೆ ಅಂತ ಹೇಳ್ಬೋದು. ಈ ವಿಡಿಯೋದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ನಿಮಗೇನಾದರೂ ಪ್ರಶ್ನೆಗಳಿದ್ರೆ, ಅನಿಸಿಕೆಗಳಿದ್ರೆ ಈ ವಿಡಿಯೋನ ಕಾಮೆಂಟ್ ಅಲ್ಲಿ ತಿಳಿಸಿ, ನಾನು ಅದನ್ನು ಚೆಕ್ ಮಾಡಿ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.